ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಔರಂಗಜೇಬನ ನಂತರ 18ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ಪ್ರಾಬಲ್ಯದ ಸ್ಥಾಪಕ ಯಾರು? ತಾರಾಬಾಯ, ಇಲ್ಲ ಶಾಹುನ, ಇಲ್ಲ ರಾಜಾರಾಮ, ಇಲ್ಲ ಸಂಭಾಜಿನ. ಔರಂಗಜೇಬನ ನಂತರ 18ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ಪ್ರಾಬಲ್ಯದ ಸ್ಥಾಪಕ ಯಾರು ಅಂದ್ರೆ ಶಾಹು ಅಂತ ಹೇಳ್ಬೋದಾಗಿದೆ. ಶಾಹು 1707ರಲ್ಲಿ ಮೊಘಲರಿಂದ ಬಿಡುಗಡೆಯಾದನು ಮತ್ತು ಛತ್ರಪತಿಯಾಗಿ ಪ್ರಬಲ ಪೇಶ್ವೆಗಳನ್ನ ನೇಮಿಸಿದ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಸವಾಯಿ ಜೈಸಿಂಗ್ ಎರಡು ಯಾವ ನಗರವನ್ನ ನಿರ್ಮಿಸಿದರು? ಉದಯ್ಪುರ, ಇಲ್ಲ ಜೈಪುರನ, ಇಲ್ಲ ಜೋಧ್ಪುರನ, ಇಲ್ಲ ಆಗ್ರಾನ. ಸವಾಯಿ ಜೈಸಿಂಗ್ ಎರಡು ಜೈಪುರ ನಗರವನ್ನ ನಿರ್ಮಿಸಿದನು ಅಂತ ಹೇಳ್ಬೋದಾಗಿದೆ. ಅಂಬರದ ಆಡಳಿತಗಾರ ಸವಾಯಿ ಜೈಸಿಂಗ್ ಎರಡು 1727ರಲ್ಲಿ ಜೈಪುರ ನಗರವನ್ನ ನಿರ್ಮಿಸಿದರು. ಮುಂದಿನ ಕ್ವಶನ್ ನೋಡೋದಾದ್ರೆ, ಚೌತ್ ಎಂದರೇನು? ಧಾರ್ಮಿಕ ತೆರಿಗೆನ, ಇಲ್ಲ ಮರಾಠರು ಪಡೆಯುತ್ತಿದ್ದ ಕಂದಾಯದ 4/1 ಭಾಗ ಭೂ ತೆರಿಗೆನ, ಇಲ್ಲ ವ್ಯಾಪಾರದ ಮೇಲಿನ ತೆರಿಗೆನ, ಇಲ್ಲ ಮಿಲಿಟರಿ ಶ್ರೇಣಿನ. ಚೌತ್ ಎಂದರೆ ಮರಾಠರು ಪಡೆಯುತ್ತಿದ್ದ ಕಂದಾಯದ 4/1 ಭಾಗದ ಭೂ ತೆರಿಗೆ ಅಂತ ಹೇಳ್ಬೋದಾಗಿದೆ. ಚೌತ್ ಎಂಬುದು ಮರಾಠರ ದಾಳಿಯನ್ನ ತಪ್ಪಿಸಲು ನೆರೆಯ ಪ್ರಾಂತ್ಯಗಳಿಂದ ಮರಾಠರು ಪಡೆಯುತ್ತಿದ್ದ ಭೂ ಕಂದಾಯದ 25% ಭಾಗವಾಗಿತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಸದೇಶ್ಮುಖಿ ಎಂದರೇನು? ಮರಾಠರು ಪಡೆಯುತ್ತಿದ್ದ 10% ಹೆಚ್ಚುವರಿ ತೆರಿಗೆನ, ಇಲ್ಲ ಉಪ್ಪಿನ ಮೇಲಿನ ತೆರಿಗೆನ, ಇಲ್ಲ ಒಂದು ಹಬ್ಬನ, ಇಲ್ಲ ಒಂದು ರೀತಿಯ ಅಶ್ವದಳನ. ಸದೇಶ್ಮುಖಿ ಎಂದರೆ ಮರಾಠರು ಪಡೆಯುತ್ತಿದ್ದ 10% ಹೆಚ್ಚುವರಿ ತೆರಿಗೆ ಅಂತ ಹೇಳ್ಬೋದಾಗಿದೆ. ಸದೇಶ್ಮುಖಿ ತೆರಿಗೆಯು ಮರಾಠ ಮುಖ್ಯಸ್ಥನು ಅನುವಂಶಿಕ ಸರ್ದೇಶ್ಮುಖ ಅಂದ್ರೆ ಮುಖ್ಯಸ್ಥ ಆಗಿ ಪಡೆಯುತ್ತಿದ್ದ 10% ಹೆಚ್ಚುವರಿ ತೆರಿಗೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪ್ಲಾಸಿ ಕದನದಲ್ಲಿ ಬ್ರಿಟಿಷರ ಪಡೆಯ ನೇತೃತ್ವ ವಹಿಸಿದವರು ಯಾರು? ಹೆಕ್ಟರ್ ಮನ್ರೋನ, ಇಲ್ಲ ರಾಬರ್ಟ್ ಕ್ಲೈವ, ಇಲ್ಲ ವಾರ್ ಹೇಸ್ಟಿಂಗ್ಸ, ಇಲ್ಲ ಸರ್ ಐಕೂಟ. ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ಪಡೆಯ ನೇತೃತ್ವವನ್ನ ವಹಿಸಿದವರು ರಾಬರ್ಟ್ ಕ್ಲೈವ್ ಅಂತ ಹೇಳ್ಬೋದಾಗಿದೆ. ರಾಬರ್ಟ್ ಕ್ಲೈವ್ ಈ ಯುದ್ಧವನ್ನ ಗೆಲ್ಲುವ ಮೂಲಕ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಅಡಿಪಾಯವನ್ನ ಹಾಕಿದನು ಅಂತ ಹೇಳ್ಬೋದಾಗಿದೆ. ಈ ಪ್ಲಾಸಿ ಕದನ 1757ರಲ್ಲಿ ನಡೆಯಿತು. ಇದರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲನ ನಡುವೆ ನಡೆದ ಯುದ್ಧವಾಗಿತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, 1754ರಲ್ಲಿ ಆದ ಪಾಂಡಿಚೇರಿ ಒಪ್ಪಂದ ಯಾವ ಯುದ್ಧವನ್ನ ಕೊನೆಗೊಳಿಸಿತು? ಮೊದಲ ಕರ್ನಾಟಕ ಯುದ್ಧನ, ಇಲ್ಲ ಎರಡನೇ ಕರ್ನಾಟಕ ಯುದ್ಧನ, ಇಲ್ಲ ಮೂರನೇ ಕರ್ನಾಟಕ ಯುದ್ಧನ, ಇಲ್ಲ ಪ್ಲಾಸಿ ಕದನನ. 1754ರಲ್ಲಿ ನಡೆದ ಪಾಂಡಿಚೇರಿ ಒಪ್ಪಂದವು ಎರಡನೇ ಕರ್ನಾಟಕ ಯುದ್ಧವನ್ನ ಕೊನೆಗೊಳಿಸಿತು ಅಂತ ಹೇಳ್ಬೋದಾಗಿದೆ. ಡೂಪ್ಲೆಯನ್ನ ಫ್ರಾನ್ಸ್ಗೆ ಕರೆಸಿಕೊಂಡ ನಂತರ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಎರಡನೇ ಕರ್ನಾಟಕ ಯುದ್ಧವನ್ನ ಕೊನೆಗೊಳಿಸಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಜಂತರ್ ಮಂತರ್ ವೀಕ್ಷಣಾಲಯವನ್ನ ಸ್ಥಾಪಿಸಿದವರು ಯಾರು? ಅಕ್ಬರ,
ಇಲ್ಲ ಶಹಜಾನ, ಇಲ್ಲ ಸವಾಯಿ ಜೈಸಿಂಗ್ ಎರಡ, ಇಲ್ಲ ಶಿವಾಜಿನ. ಜಂತರ್ ಮಂತರ್ ವೀಕ್ಷಣಾಲಯವನ್ನ ಸ್ಥಾಪಿಸಿದವರು ಸವಾಯಿ ಜೈಸಿಂಗ್ ಎರಡು ಅಂತ ಹೇಳ್ಬೋದಾಗಿದೆ. ಸವಾಯಿ ಜೈಸಿಂಗ್ ರವರು ದೆಹಲಿ, ಜೈಪುರ, ಉಜ್ಜಯಿನಿ, ವಾರಾಣಸಿ ಮತ್ತು ಮಥುರಾದಲ್ಲಿ ವೀಕ್ಷಣಾಲಯಗಳನ್ನು ನಿರ್ಮಿಸಿದರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, 18ನೇ ಶತಮಾನದಲ್ಲಿ ಭಾರತದ ಯಾವ ರಾಜ್ಯವನ್ನ ಭಾರತದ ಕಣಜ ಗ್ರಾನರಿ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತಿತ್ತು? ಪಂಜಾಬ, ಇಲ್ಲ ಬಂಗಾಳನ, ಇಲ್ಲ ಮೈಸೂರ, ಇಲ್ಲ ಹೌದಾ? 18ನೇ ಶತಮಾನದಲ್ಲಿ ಭಾರತದ ಕಣಜ ಎಂದು ಬಂಗಾಳವನ್ನ ಕರಿತಾ ಇದ್ರು ಅಂತ ಹೇಳ್ಬೋದಾಗಿದೆ. ಬಂಗಾಳವು ಅತ್ಯಂತ ಶ್ರೀಮಂತ ಪ್ರಾಂತ್ಯವಾಗಿತ್ತು ಮತ್ತು ವ್ಯಾಪಾರ ಹಾಗೂ ಕೃಷಿಯ ಪ್ರಮುಖ ಕೇಂದ್ರವಾಗಿತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, 1ನೇ ಬಾಜಿರಾವ್ ನಂತರ ಪೇಶ್ವೆ ಆದವರು ಯಾರು? ಬಾಲಾಜಿ ಬಾಜಿರಾವ್ ಅಂದ್ರೆ ನಾನಾ ಸಾಹೇಬ, ಇಲ್ಲ ಮಾಧವರಾವ, ಇಲ್ಲ ರಘುನಾಥ್ ರಾವ, ಇಲ್ಲ 2ನೇ ಶಿವಾಜಿನ. 1ನೇ ಬಾಜಿರಾವ್ನ ನಂತರ ಪೇಶ್ವೆ ಆದವರು ಬಾಲಾಜಿ ಬಾಜಿರಾವ್ ಅಂದ್ರೆ ನಾನಾ ಸಾಹೇಬ್ ಅಂತ ಹೇಳ್ಬೋದಾಗಿದೆ. ಬಾಲಾಜಿ ಬಾಜಿರಾವ್ ಅವರು 1740ರಿಂದ 1761ರವರೆಗೆ ಪೇಶ್ವೆಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, 1760ರಲ್ಲಿ ನಡೆದ ವಾಂಡಿವಾಶ್ ಕದನದಲ್ಲಿ ಸೋಲಿಸಲ್ಪಟ್ಟ ಫ್ರೆಂಚ್ ದಂಡನಾಯಕ ಯಾರು? ಡೂಪ್ಲೆನ, ಇಲ್ಲ ಕೌಂಟಿ ಲ್ಯಾಲಿನ, ಇಲ್ಲ ಬುಸ್ಸಿನ, ಇಲ್ಲ ಗೋದೇವುನ. 1760ರಲ್ಲಿ ನಡೆದ ವಾಂಡಿವಾಶ್ ಕದನದಲ್ಲಿ ಸೋಲಿಸಲ್ಪಟ್ಟ ಫ್ರೆಂಚ್ ದಂಡನಾಯಕ ಕೌಂಟಿ ಲಾಲಿ ಅವರು ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸರ್ ಹೈಕೋರ್ಟ್ ಕೌಂಟಿ ಲ್ಯಾಲಿಯನ್ನ ಸೋಲಿಸಿದರು. ಇದು ಭಾರತದಲ್ಲಿ ಫ್ರೆಂಚ್ ಶಕ್ತಿಯನ್ನ ಪರಿಣಾಮಕಾರಿಯಾಗಿ ಅಂತ್ಯಗೊಳಿಸಿತು ಅಂತ ಹೇಳ್ಬಹುದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಆರ್ಕಾಟ, ಇಲ್ಲ ತಿರುಚನಾಪಳ್ಳಿನ, ಇಲ್ಲ ತಂಜಾವೂರ, ಇಲ್ಲ ಮದ್ರಾಸ. ಕರ್ನಾಟಕ ರಾಜ್ಯದ ರಾಜಧಾನಿ ಆರ್ಕಾಟ್ ಆಗಿತ್ತು ಅಂತ ಹೇಳ್ಬೋದಾಗಿದೆ. ಆರ್ಕಾಟ್ನಿಂದ ಕರ್ನಾಟಕ ನವಾಬನು ಆಳ್ವಿಕೆಯನ್ನ ನಡೆಸುತ್ತಿದ್ದ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ನಿಜಾಮನ ಅಡಿಯಲ್ಲಿ ಕರ್ನಾಟಕನ ಮೊದಲ ನವಾಬ ಯಾರು? ಚಾಂದಾ ಸಾಹೇಬ, ಇಲ್ಲ ಅನ್ವರುದ್ದೀನ, ಇಲ್ಲ ಸದಾತುಲ್ಲಾ ಖಾನ, ಇಲ್ಲ ದೋಸ್ತಲಿನ. ನಿಜಾಮನ ಅಡಿಯಲ್ಲಿ ಕರ್ನಾಟಕನ ಮೊದಲ ನವಾಬ ಸದಾತುಲ್ಲಾ ಖಾನ್ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ಸದಾತುಲ್ಲಾ ಖಾನನ್ನ ಕರ್ನಾಟಕದ ನವಾಯತ್ ರಾಜವಂಶದ ಸ್ಥಾಪಕ ಎಂದು ಪರಿಗಣಿಸಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬ್ರಿಟಿಷರು ದುರುಪಯೋಗಪಡಿಸಿಕೊಂಡ ದಸ್ತಕ್ಕಳು ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಚಿನ್ನದ ನಾಣ್ಯಗಳ, ಇಲ್ಲ ಮುಕ್ತ ವ್ಯಾಪಾರ ಪಾಸ್ಗಳ, ಇಲ್ಲ ಆಯುಧಗಳ, ಇಲ್ಲ ಭೂದಾನಗಳ. ಬ್ರಿಟಿಷರು ದುರುಪಯೋಗಪಡಿಸಿಕೊಂಡ ದಸ್ತಕಗಳು ಎಂದರೆ ಮುಕ್ತ ವ್ಯಾಪಾರ ಪಾಸ್ಗಳು ಎಂದರ್ಥವಾಗಿದೆ. ದಸ್ತಕಗಳು ಸರಕುಗಳಿಗೆ ಸುಂಕದಿಂದ ವಿನಾಯಿತಿ ನೀಡುವ ಅನುಮತಿ ಪತ್ರಗಳಾಗಿದ್ದವು. ಇವುಗಳನ್ನ ಕಂಪನಿಯ ನೌಕರರು ಖಾಸಗಿ ವ್ಯಾಪಾರಕ್ಕಾಗಿ ದುರುಪಯೋಗಪಡಿಸಿಕೊಂಡ್ರು ಅಂತ ಹೇಳ್ಬೋದಾಗಿದೆ.
ಮುಂದಿನ ಕ್ವಶನ್ ನೋಡೋದಾದ್ರೆ ಬಂಗಾಳದಲ್ಲಿ ಮುರ್ಷಿದ್ ಕುಲಿ ಖಾನ್ ಉತ್ತರಾಧಿಕಾರಿ ಯಾರು? ಶುಜಾವುದ್ದೀನ, ಇಲ್ಲ ಸಫ್ರಾಜ್ ಖಾನ, ಇಲ್ಲ ಹಾಲಿವರ್ದಿ ಖಾನ, ಇಲ್ಲ ಸಿರಾಜುದ್ದೌಲನ? ಬಂಗಾಳದಲ್ಲಿ ಮುರ್ಷಿದ್ ಕುಲಿ ಖಾನ್ ಉತ್ತರಾಧಿಕಾರಿ ಶುಜಾವುದ್ದೀನ್ ಆಗಿದ್ದರು ಅಂತ ಹೇಳ್ಬೋದಾಗಿದೆ. ಶುಜಾವುದ್ದೀನ್ ರವರು ಮುರ್ಷಿದಾ ಕುಲಿ ಖಾನ್ ರವರ ಅಳಿಯ ಆಗಿದ್ರು. ಇವರು 1727ರಿಂದ 1739ರವರೆಗೆ ಆಳ್ವಿಕೆಯನ್ನ ನಡೆಸಿದ್ರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ 1740ರ ದಶಕದಲ್ಲಿ ಬಂಗಾಳದ ಮೇಲೆ ಆಕ್ರಮಣ ಮಾಡಿದ ಮರಾಠರ ಮುಖ್ಯಸ್ಥ ಯಾರು? ರಘುಜಿ ಭೋಸ್ಲೆನ, ಇಲ್ಲ ಸಿಂಧಿಯಾನ, ಇಲ್ಲ ಹೋಳ್ಕರ, ಇಲ್ಲ ಗಾಯಕ್ವಾಡ? ರಘುಜಿ ಭೋಸ್ಲೆರವರು 1740ರ ದಶಕದಲ್ಲಿ ಬಂಗಾಳದ ಮೇಲೆ ಆಕ್ರಮಣ ಮಾಡಿದ ಮರಾಠರ ಮುಖ್ಯಸ್ಥರಾಗಿದ್ದಾರೆ. ನಾಗ್ಪುರದ ರಘುಜಿ ಭೋಸ್ಲೆರವರು ಬಂಗಾಳದ ಮೇಲೆ ಆಕ್ರಮಣವನ್ನ ಮಾಡಿ ಒರಿಸ್ಸಾವನ್ನ ಬಿಟ್ಟುಕೊಡುವಂತೆ ಆಲಿವರ್ದಿ ಖಾನನನ್ನ ಒತ್ತಾಯಿಸಿದರು ಅಂತ ಹೇಳ್ಬೋದಾಗಿದೆ.